ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು. ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿದೆ. ಇಡೀ ಆಡಳಿತ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಪತ್ರ ವ್ಯವಹಾರ ಕನ್ನಡದಲ್ಲೇ ಇರಬೇಕು ಅಂತ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕನ್ನಡದಲ್ಲೇ ಇರ್ಬೇಕಂತ ಒಂದು ಸುತ್ತೋಲೆ ಹೊರಡಿಸಿದ್ರೆ ತುಂಬಾ ಸಂತೋಷದ ವಿಚಾರ ಇದು. ಈ ವಿಚಾರ ಸಂಬಂಧಪಟ್ಟಂಗೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಸರ್ಕಾರಕ್ಕೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಶಿವಕುಮಾರ್ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಅಭಿನಂದನೆಗಳು ತಿಳಿಸ್ತೀವಿ. ಹಾಗೂ ಏನು ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆ, ಆ ಲೋಕಸೇವಾ ಆಯೋಗದಲ್ಲೂ 2 ಭಾಷೆ ಪರೀಕ್ಷೆಗೆ ಅವಕಾಶ ಇದೆ. ಅದರಲ್ಲೂ ನೀತಿ ನಿಯಮಗಳನ್ನ ಬದಲಾವಣೆ ಮಾಡಿ ಬರೀ ಕನ್ನಡ ಭಾಷೆಯಲ್ಲೇ ಅವಕಾಶ ಕೊಡಿ, ಇಂಗ್ಲಿಷ್ ಬೇಡ, ಕನ್ನಡದಲ್ಲೇ ಪರೀಕ್ಷೆ ಬರೆಯಲು ಅವಕಾಶ ಕೊಡಿ. ಹಾಗೂ ಸರ್ಕಾರಿ ಶಾಲೆಯಲ್ಲಿ ಯಾರು ಓದಿರ್ತಾರೋ ಅವ್ರಿಗೆ ಮಾತ್ರ ಅವಕಾಶ ಮಾಡಿಕೊಡ, ಸರ್ಕಾರಿ ಕೆಲಸಕ್ಕೆ ಸೇರ್ಕೊಳ್ಳಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಈ ರೀತಿ ನಿಯಮಗಳನ್ನು ತಿದ್ದುಪಡಿ ಮಾಡಬೇಕು. ತಿದ್ದುಪಡಿ ಮಾಡಿದ್ರೆ ಸಮಸ್ತ ಕನ್ನಡ ಬಂಧುಗಳಿಗೆ ತುಂಬಾ ಅನುಕೂಲ ಆಗುತ್ತೆ, ಉಪಯೋಗ ಆಗುತ್ತೆ. ಹಾಗೆ ಭಾರತ ಒಕ್ಕೂಟ ಸರ್ಕಾರದ ನಿಯಂತ್ರಣದಲ್ಲಿರುವ IAS ಆಗಿರ್ಬೋದು, IPS ಆಗಿರ್ಬೋದು, IRS, IFS, ಭಾರತೀಯ ಆಡಳಿತ ಸೇವೆ, ಭಾರತೀಯ ಅರಣ್ಯ ಸೇವೆ, ಭಾರತೀಯ ಪೊಲೀಸ್ ಸೇವೆ, ಭಾರತೀಯ ರಕ್ಷಣಾ ಸೇವೆ, ಏನು ಇದು ಭಾರತ ಒಕ್ಕೂಟದ ನಿಯಂತ್ರಣದಲ್ಲಿ ಇದೆಯೋ ಅದನ್ನು ಬಿಡುಗಡೆ ಮಾಡಬೇಕು. ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು. ಅಧಿಕಾರ ವಿಕೇಂದ್ರೀಕರಣ ಆಗ್ಬಿಟ್ಟು ಅವ್ರೇನು ಪರಭಾಷಿಕರೇನು ಇಲ್ಲಿ ಬಂದು ನಮಗೆ ಅದು ಉನ್ನತ ಹುದ್ದೆಯಲ್ಲಿ ಆಗೋದೇನು ಬೇಕಾಗಿಲ್ಲ. ಅವರಲ್ಲೆಲ್ಲ ಅಲ್ಲೆಲ್ಲಿ ಮಾಡ್ಕೊಳ್ಳಿ, ಸಂತೋಷ, ಚೆನ್ನಾಗಿರ್ಲಿ. ನಾವೇನೋ ಪರಭಾಷಿಕರು ಹೊರಗಿನವ್ರ ವಿರೋಧಿ ಅಲ್ಲ. ಇಲ್ಲಿನ ಹುದ್ದೆಗಳು ಪ್ರತಿಯೊಂದು 100ಕ್ಕೆ 100ರಷ್ಟು ನಮ್ಮ ಸಮಸ್ತ ಕನ್ನಡ ಬಂಧುಗಳಿಗೆ ಯಾರಿಗ ಅರ್ಹತೆ ಇದೆ ಅವ್ರಿಗೆ ಸಿಗ್ಬೇಕು ಅನ್ನೋದು ನಮ್ಮ ಪಕ್ಷದ ನಿಲುವು. ಹಾಗೂ ಸಮಸ್ತ ಕನ್ನಡ ಬಂಧುಗಳ ನಿಲುವು ಇದೇ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಶಿವಕುಮಾರ್ ಅವರೇ ಈ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ಇದಕ್ಕೇನು ಅಧಿಕಾರ ವಿಕೇಂದ್ರೀಕರಣ, IAS, IPS, ಜಿಲ್ಲಾಧಿಕಾರಿ ಆಗಿರೋದು, ಇದೆಲ್ಲ ಏನು ಹೊರಗಿನ ಹುದ್ದೆಗಳು ಹೋಗ್ತಾ ಇದೆಯಲ್ಲ ಅದೆಲ್ಲ ಸಂಪೂರ್ಣ ಕನ್ನಡದವ್ರಿಗೆ ಸಿಗ್ಬೇಕು. ಈ ನಿಟ್ಟಿನಲ್ಲಿ ಏನು ಕ್ರಮ ತಗೊಂಡು ಶಾಸನ ಜಾರಿಗೆ ತಂದ ಎಲ್ಲ ಈ ವಿಚಾರ ಸಂಬಂಧಪಟ್ಟಂಗೆ ಅಧಿಕೃತ ಕ್ರಮ ತಗೋಬೇಕು. ನೀತಿ ನಿಯಮಗಳನ್ನ ಶಾಸನ ರಚನೆ ಮಾಡ್ಬೇಕಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇದು ಆಗೋದ್ರಿಂದ ನಮ್ಮ ಕನ್ನಡ ಧರ್ಮ ಉಳಿಯುತ್ತೆ, ಕನ್ನಡಿಗರು ಉಳಿತಾರೆ, ಕನ್ನಡ ದೇಶನೇ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಹೆಮ್ಮೆಯಿಂದ ಕಿಚ್ಚ ಪಡ್ತೀವಿ. ದಯವಿಟ್ಟು ಈ ಒಂದು ಕೆಲಸ ಮಾಡಿ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಅರ್ಧಕ್ಕೆ 2 ಭಾಷೆ ತೆಗೆದ್ಬಿಟ್ಟು ಬರೀ ಒಂದೇ ಕನ್ನಡದಲ್ಲಿ ಪರೀಕ್ಷೆ, ಹಾಗೂ IAS, IPS ಏನು IPS, IAS ಇದೆಲ್ಲ ಏನಿದೆಲ್ಲ ಭಾರತ ಒಕ್ಕೂಟ ಸರ್ಕಾರ ನಿಯಂತ್ರಣದಲ್ಲಿ ಅದು ಅಧಿಕಾರ ವಿಕೇಂದ್ರೀಕರಣ ಮಾಡಿ ಅದರಲ್ಲೂ ಆ ಹುದ್ದೆಗಳೇ ಬೇಡ. ಅವರು ನೇಮಕ ಭಾರತ ಒಕ್ಕೂಟ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಅಧಿಕಾರಿಗಳ ನೇಮಕ ಮಾಡ್ಕೊಳ್ಳೋ ವ್ಯವಸ್ಥೆನೇ ಬೇಡ. ಈ ಒಂದು ಅಧಿಕಾರ ವಿಕೇಂದ್ರೀಕರಣ ಆಗಿ ಅದು ಕರ್ನಾಟಕ ಸರ್ಕಾರದ ಅಡಿಯಲ್ಲೇ ಬರಬೇಕು. ಈ ನಿಟ್ಟಿನಲ್ಲಿ ಮಾನ್ಯ ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳಂತಹ ನರೇಂದ್ರ ಮೋದಿ ಅವರು ಈ ನಿಟ್ಟಿನಲ್ಲಿ ಸಹಕಾರ ಕೊಡಬೇಕು ನಮ್ಮ ಕನ್ನಡ ಬಂಧುಗಳು ಉಳಿಸೋಕೋಸ್ಕರ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿ ಕೆಲಸ ಮಾಡಬೇಕಂತ ಸರ್ಕಾರಕ್ಕೆ, ಭಾರತ ಒಕ್ಕೂಟ ಸರ್ಕಾರಕ್ಕೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣು ಶರಣಾರ್ಥಿಗಳು.